ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿರುವಂಥ ಕಾಳಿಂದ ನಾನು ಬಸ್ಸಾರು ಅಂತ ಕರೀತಾರೆ, ನಮ್ಮ ಕಡೆ ಉದ್ಕ ಮುದ್ದೆ ಅಂತ ಕರೀತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಬಿಟ್ಟಾದಮೇಲೆ ನಾನಿಲ್ಲಿ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಹಾಗೆ ಕರಿಬೇವು, ಒಂದು ಗೆಡ್ಡೆ ಆಗೋಷ್ಟು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ, ಕರಿಬೇವು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಮೊದಲನೇದಾಗಿ ಒಂದು ಸ್ವಲ್ಪ ಜೀರಿಗೆ ತೊಗೊತಾ ಇದ್ದೀನಿ. ಇದು ಕಟ್ಟಿಗೆ ಮಸಾಲೆ ಹುರಿದು ರುಬ್ಬಕ್ಕೆ ಅಂತ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇದು ಫ್ರೈ ಆದ ನಂತರ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ಒಣಮೆಣಸಿನ್ಕಾಯಿನ. ಇದು ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಈರುಳ್ಳಿ, ಕರಿಬೇವು ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹುರುಳಿಕಾಳಲ್ಲಿ ಉದ್ಕ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆನಾದ್ರೂ ಮಾಡ್ಬೋದು, ಇಲ್ಲಾಂದರೆ ಜೋಳದ ಮುದ್ದೆನಾದ್ರೂ ಮಾಡ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತದೆ. ನಾನಿಲ್ಲಿ ಇದು ಸ್ವಲ್ಪ ಹುರಿದಾದ್ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಇದು ನಾವು ಕಟ್ಟಿಗೆ ಮಸಾಲೆನ ರುಬ್ತಾ ಇರೋದು. ಇದಕ್ಕೆ ಬೇಕಂದರೆ ನಿಮಗೆ ಟೊಮೊಟೊ ಇಷ್ಟ ಆದರೆ ಟೊಮೊಟೊನ ಹಾಕ್ಬೋದು, ನಡೆಯುತ್ತೆ. ನಾನಿಲ್ಲಿ ಮೊಳಕೆ ಬಂದಂಥ ಹುರುಳಿ ಕಾಳನ್ನು ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕಟ್ಟನ್ನು ನೋಡಿ ಈ ರೀತಿ ಬಸ್ತು ಇಟ್ಕೊಂಡಿದ್ದೀನಿ. ಕಟ್ಟು ಇಷ್ಟ ಆಗಿದೆ, ಹುರುಳಿ ಕಟ್ಟು. ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಕೊಬ್ಬರಿ ಉಳಿಸ್ಕೊಂಡು ರುಬ್ಬೋದಕ್ಕೆ ನಾವು ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನ್ ಆದರೆ ಸಾಕು. ಸ್ವಲ್ಪ ಹಂಗೆ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಉರಿಯೋದೇನು ಬೇಡ. ಇದು ಕೊಬ್ಬರಿ ತುರಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ರುಬ್ಬಬೇಕು. ಇದಿಷ್ಟು ಇದು ಮಸಾಲೆ ರುಬ್ಬೋದು, ಮಸಾಲೆ ಹುರಿದಿದ್ದು ರುಬ್ಬೋಕ್ಕೆ ಇದು ಆಯಿತು. ಇಷ್ಟ ಇದು. ಇನ್ನು ನಾವು ಕಾಳಿಗೆ ಒಗ್ಗರಣೆ ಹಾಕೋಣ. ನಾನು ಹುರುಳಿ ಕಾಳನ್ನು ಬೇಯಿಸಿದ್ದ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾಳನ್ನು ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಬೇಕು. ಸಾಸಿವೆ ಕಾಳು ಸಿಡಿಯೋ ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ
ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಗೆಡ್ಡೆನೇ ಹೆಚ್ಕೊಳ್ಳಿ, ಕಾಳಿಗೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಖಾರಕ್ಕೆ. ಹಾಗೆ ಒಂದೇ ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಸಾಸಿವೆ ಕಾಳು ಸಿಡಿದ ನಂತರ ನಾವು ಒಗ್ಗರಣೆ ಹಾಕಬೇಕು. ಇದಕ್ಕೆ ಕಾಳಿಗೆ ಒಗ್ಗರಣೆ ಹಾಕಬೇಕು. ಹಾಗೆ ನಾನು ಮಸಾಲೆನ ಈ ರೀತಿ ರುಬ್ಬಿದ್ದೀನಿ ನೋಡಿ, ಈ ರೀತಿ ರುಬ್ಬಿದ್ದೀನಿ ಮಸಾಲೆನ. ಹುರುಳಿ ಕಟ್ಟು ಹಾಗೆ ಸಾರು ಮಾಡಿದ್ರೂ ತುಂಬ ಚೆನ್ನಾಗಿರ್ತದೆ. ಇಲ್ಲಾಂದರೆ ಈ ರೀತಿ ಉದ್ಕ ಮುದ್ದೆ ಮಾಡಿದ್ರೂ ಭಾಳ ಚೆನ್ನಾಗಿರ್ತದೆ. ಇದು ಹುರುಳಿ ಕಾಳು ಮೊಳಕೆ ಕಟ್ಟಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಮುದ್ದೆಗೆ ಭಾಳ ಚೆನ್ನಾಗಿ ಹಾಕತ್ತಿದ್ದು ಮುದ್ದೆಗೆ. ಹಾಗೆ ಅನ್ನಕ್ಕೂ ಸಾಂಬಾರಕ್ಕೂ ಚೆನ್ನಾಗಿರ್ತದೆ. ಇಲ್ಲಿ ಸಾಸಿವೆ ಕಾಳು ಸಿಡಿದ ನಂತರ ನಾನು ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆಂದರೆ ಕಾಳಿಗೆ ನಾನು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪು ಹಾಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಈರುಳ್ಳಿನ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಕಾಳಿನ ಜೊತೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೆಟ್ಟು ಬೇಯಿಸಿದ್ರೆ ಅದು ಚೆನ್ನಾಗಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು. ಇದನ್ನು ಈರುಳ್ಳಿನ ಅಂದರೆ ಬೇಯಬೇಕು, ಜಾಸ್ತಿ ಬೇಯಿಸೋದು ಬೇಡ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೋಡಿ ಇದಿಷ್ಟು ಬೆಂದತಿ. ನಾವು ಇವಾಗ ಇದಕ್ಕೆ ಕಾಳನ್ನು ಬೇಯಿಸಿ ಬಸ್ತಾಕಿ ಕಾಳನ್ನು ಹಾಕೊಂಡಿದ್ದೀನಲ್ಲ ಅದನ್ನು ನಾನು ಕಾಳನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಕಟ್ಟಿಗೆ ಮಸಾಲೆ ಜೊತೆಗೆ ಸ್ವಲ್ಪ ಕಾಳನ್ನು ನೀವು ರುಬ್ಬಿ ಇಷ್ಟೇ ಸ್ವಲ್ಪ ತಗೊಂಡು ಮಸಾಲೆ ಪದಾರ್ಥನ ರುಬ್ಕೊಂಡಿರ್ತೀರಲ್ಲ ಅದಕ್ಕೆ ಸೇರಿಸಿ ನೀವು ಮಸಾಲೆನ ರುಬ್ಬಿದ್ರೆ ಅದು ಕಟ್ಟು ತಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಕಟ್ಟು ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನೂ ಇಟ್ಕೊಂಡಿದ್ನಲ್ಲ, ಕೊಬ್ಬರಿನೂ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಕೊಬ್ಬರಿನೂ ಹಾಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ ರುಚಿ ಕೊಬ್ಬರಿ ಹಾಕಿದ್ರೆ. ಇದೆಲ್ಲನೂ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಬೇಕು. ಒಬ್ಬೊಬ್ಬರು ಇಡೀ ಹುರುಳಿ ಕಾಳೆ ತೊಗೊಂಡು ಹಂಗೆ ಉತ್ಕೊಂಬುದಿ ಮಾಡ್ತಾರೆ. ಆದರೆ ಜಾಸ್ತಿ ಕುಕ್ಕರನ್ನು ಕೂಗಿಸ್ಬೇಕಾಗತ್ತೆ. ಅದಕ್ಕೆ ಹಿಂಗೆ ಮೊಳಕೆ ಕಟ್ಟಿ ಉತ್ಕೊಂಬುದಿ ಮಾಡಿದರೆ ಒಂದು 2 ವಿಷಲ್ ಕೂಗಿಸಿದ್ರೆ ಅಷ್ಟೇ ಸಾಕು. ಇದಕ್ಕೆ ಗಾಢ ಬೆಂದೋಗುತ್ತದೆ. ಒಂದು 2 ವಿಷಲಿಗೆ ನೋಡ್ರಿ ಇದೆಲ್ಲ ಹಿಂಗೆ ರೀತಿ ಬೇಳೆ ಎಲ್ಲ ಆಗ್ಬಿಡ್ತವೆ. 2 ವಿಷಲಿಗೆ ನಿಮಗೆ 1 ವಿಷಲ್ ಬೇಕಾದರೆ 1 ವಿಷಲ್ ಆದರೆ ಸಾಕು. ಇದು ಇಷ್ಟೇ. ಇದು ಒಗ್ಗರಣೆ ಬೇಕಾದರೆ ನಿಮಗೆ ಸ್ವಲ್ಪ ಏನಾದರೂ ಇದಕ್ಕೆ ಮುಂಚೆ ಹುಳಿ ಹಾಕಿರಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿದ್ರೆ ಆಯ್ತು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸಿದ್ರೆ ಹುಳಿ ಚೆನ್ನಾಗುತ್ತೆ. ಇದು ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಕಾಳಿಗೆ. ಹಾಗಾಗಿ ನಿಂಬೆ ಹಣ್ಣನ್ನು ಹಿಂಡಿದ್ರೆ ಭಾಳ ಚೆನ್ನಾಗತ್ತೆ. ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಕುತ್ಕೊಂಬುದಿ ಭಾಳ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಮಾಡ್ಕೊಂಡು ಕುತ್ಕೊಂಬುದಿ ಮಾಡ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತದೆ. ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಉಪ್ಪು ಹುಳಿನ. ಉಪ್ಪು ಹುಳಿ ಚೆನ್ನಾಗೈತೆ. ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಕಾಳಿಗೆ ಉಪ್ಪು ಹಾಕಿ ಬೇಯಿಸಿದ್ರೆ ಉಪ್ಪು ಚೆನ್ನಾಗಿ ಹಿಡಿತೈತಿ. ಕಾಳಿಗೆ ಉಪ್ಪು ಹಾಕಿ ಬೇಯಿಸಲಿಲ್ಲ ಅಂದರೆ ಇದು ಕಾಳು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಾಗಲ್ಲ. ಕಾಳಿಗೆ ಉಪ್ಪು ಹಾಕಿ ಬೇಯಿಸಬೇಕು. ಇದಾಯ್ತು ಇಷ್ಟ. ಕೊಬ್ಬರಿ ಹಾಕಿದಂತೂ ಭಾಳ ಮಸ್ತ್ ಆಗತ್ತಿದ್ದು. ಕೊಬ್ಬರಿ ಹಾಕಬೇಕು. ಇದಾಯಿತು. ಇದನ್ನು ತೆಗೆದಿಟ್ಬಿಡೋಣ. ಈಗ ಮತ್ತೆ ಏನು ಮಾಡಬೇಕು ಅಂದರೆ ಅದೇ ಒಲೆ ಮೇಲೆ ನಾವು ಬಸ್ತು ಇಟ್ಕೊಂಡಿರ್ತೀವಲ್ಲ, ಆ ಕಟ್ಟನ್ನು ತಗೊಂಡು ನಾವಿಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕ್ತಾ ಇದ್ದೀನಿ.
ಬರೀ ಹುರುಳಿ ಕಟ್ಟು ಸಾರು ಮಾಡ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಕಾಳು ಸೇರಿಸ್ಕೋಬೋದು. ನಾನು ಕೊತ್ತಂಬರಿ ಕಾಳನ್ನು ಬಿಟ್ಟಿದ್ದೀನಿ. ಸೇಮ್ ಹುರುಳಿ ಕಟ್ಟೆ ಇದು. ಇದರಲ್ಲಿ ಸಪ್ರೇಟು ಹುರುಳಿ ಕಾಳು ಮಾತ್ರ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಇದು ಸೇಮ್ ಹುರುಳಿ ಕಟ್ಟೆ ಇದು. ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಂಡಿಲ್ಲ. ಇನ್ನೆಲ್ಲದೂ ಸೇರಿಸ್ಕೊಂಡಿದ್ದೀನಿ. ಸೇಮ್ ನೀವು ಕಟ್ಟಿಂಗ್ ಸಾರಿಗೆ ಯಾವ ರೀತಿ ಮಸಾಲೆನ ರುಬ್ಕೊಂತೀರ ಹಂಗೆ ಇದಕ್ಕೂ ಮಸಾಲೆ ಹುರಿದು ರುಬ್ಬಿ ಹಾಕ್ಬೇಕು. ಹಾಗೆ ಒಂದು ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ನೆನೆಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡು ಹುಣಸೆ ಹುಳಿ ಹಿಂಡಬೇಕು. ಹಾಗೆ ಬಿಸಿ ಬಿಸಿಯಾಗಿರೋ ಅಂತ ಕಟ್ಟನ್ನು ಹಂಗೆ ಕುಡಿದ್ರೂ ಚೆನ್ನಾಗಿರ್ತೈತಿ. ಇದು ಮೆಣಸಿನ್ಕಾಳು ಎಲ್ಲ ಹಾಕಿರ್ತೈತಲ್ಲ, ಜೀರಿಗೆ ಮೆಣಸಿನ್ಕಾಳು ಚೆನ್ನಾಗಿರ್ತೈತಿ ಕಟ್ಟು ಕುಡಿಯೋದಕ್ಕೆ. ಬಿಸಿ ಬಿಸಿಯಾಗಿರೋ ಕಟ್ಟನ್ನು ಕುಡಿಬೋದು, ಭಾಳ ಚೆನ್ನಾಗಿರ್ತೈತಿ. ಮತ್ತು ಹೋಳಿಗೆ ಮಾಡಿದ್ದಿನ ಅಂದರೂ ಬರೀ ಹೋಳಿಗೆ, ಅದಕ್ಕೆ ಹಾಲು ಗೀಲು ಅಂತ ನಾನೇನು ಹಾಕೊಂತೀನಲ್ಲ, ಬರೀ ಹೋಳಿಗೆ ತಿನ್ಬೇಕಾರೆ ಕಟ್ಟಿನ ಸಾರು ಮಾಡಿರ್ತಾರಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಹಂಗೆ ಒಂದು ಗುಕ್ಕು ಹೋಳಿಗೆ ಒಂದು ಸ್ವಲ್ಪ ಕಟ್ಟಿನ ಸಾರು ಮ್ಯಾಚ್ ಭಾಳ ಚೆನ್ನಾಗಾಗ್ತದೆ. ಅದಕ್ಕೆ ಮ್ಯಾಚಿಂಗು ನೀವು ಒಂದ್ಸಲ ಟ್ರೈ ಮಾಡಿರಿ, ಭಾಳ ಚೆನ್ನಾಗಿರ್ತದೆ. ಹೋಳಿಗೆ ಜೊತೆಗೆ ಒಂದು ಲೋಟ ಕಟ್ಟಿನ ಸಾರು ಕುಡಿತಾ ಹಂಗೆ ಹೋಳಿಗೆ ತಿಂದ್ಬಿಟ್ರೆ ಅದಕ್ಕೂ ಬಿಸಿ ಹೋಳಿಗೆಗಿಂತ ತಂಬಳು ಹೋಳಿಗೆ ಭಾಳ ಚೆನ್ನಾಗಿರ್ತದೆ. ತಂಬಳು ಹೋಳಿಗೆ ಜೊತೆಗೆ ಕಟ್ಟಿನ ಸಾರು. ಹುಳಿನೂ ಕಿವುಚ್ಕೊಂಡು ಇದಕ್ಕೊಂದು ಸ್ವಲ್ಪ ಹುಳಿ ಹಿಂಡ್ಬಿಟ್ರೆ ಒಂದೇ ಕುದಿ ಕುದ್ರೆ ಸಾಕಿದು, ಜಾಸ್ತಿ ಏನು ಕುದಿಯೋದು ಬೇಡ. ಅಂದರೆ ಸ್ವಲ್ಪ ಏನೋ ಟೇಸ್ಟ್ ನೋಡ್ಕೊಳ್ರಿ. ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪು ಏನಾರು ಪೂಳೆ ಸಾಲ ಇದ್ದರೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ನನ್ನೊಂದೇ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಇದ್ದಾನೆ. ಹಾಗೆ ಒಂದು ಸ್ವಲ್ಪ ಬೆಲ್ಲ. ಇದು ಒಂದು ಕುದಿ ಕುದಿಲಿ. ಇವಾಗ ಕುದಿ ಮೇಲೆ ಆಯ್ತದ್ದು ಸಾಂಬಾರು. ಒಂದು ಕುದಿ ಕುದ್ರೆ ಸಾಕು ನೋಡಿ. ಸಾರು ಕುದೀತಾ ಐತೆ, ಒಂದು ಕುದಿ ಕುದ್ರೆ ಸಾಕಿದೆ. ಇಷ್ಟೇ ಇವತ್ತಿನ ರೆಸಿಪಿ. ಕಾಳು ಹಾಗೆ ಕಟ್ಟು ಊದ್ಕ ಮುದ್ದೆ. ಇನ್ನೂ ಮುದ್ದೆ ಇದು ನಾನು ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಸಾಂಬಾರು. ಟೈಮ್ ಎಲ್ಲ 3 ಗಂಟೆ ಆಗೈತಿ. ಇದನ್ನು ಸಾಯಂಕಾಲ ಮುದ್ದೆ ಮಾಡಿ ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. 3 ಗಂಟೆ ಆಗೈತಿ ಟೈಮು. ಹಾಗಾಗಿ ಇದನ್ನು ರಾತ್ರಿ ನಾನು ಮುದ್ದೆ ಮಾಡ್ತೀನಿ. ಸಾಂಬಾರು ಅಂತೂ ಇದು ಮಾಡಿದ್ದೀನಿ. ರಾತ್ರಿ ಒಂದು ರಾಗಿ ಮುದ್ದೆ ಮಾಡಿಬಿಟ್ರೆ ಇವತ್ತಿನ ಅಡುಗೆ ಕಾರ್ಯಕ್ರಮ ಮುಗೀತು. ನೋಡಿ ಕಾಳು ಕಟ್ಟು ಎಷ್ಟು ಚೆನ್ನಾಗಿ ಕಾಣ್ತೈತೆ, ಹಾಗೆ ರುಚಿಯಾಗಿ ಕೂಡ ಐತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.